ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಟಾಪಿಕ್ ಬಂದು 5 minute ರೀಸೆಟ್ ರೂಟೀನ್ ದಟ್ ಆ್ಯಕ್ಚುಲಿ ವರ್ಕ್ಸ್. ಇವಾಗ ನೋಡಿ, ಪಾತ್ರೆ 2 ಸೆಗ್ಮೆಂಟ್ ಮಾಡಿಟ್ಟಿದ್ದೀನಿ. ಒಂದು ಬಂದು ದೊಡ್ಡ ಪಾತ್ರೆ, 2 ಬಂದು ಚಿಕ್ಕ ಪಾತ್ರೆ, ಅಂದರೆ ಕಪ್ಸು, ಬಟ್ಲು, ಈ ಸ್ಪೂನ್ಗಳು, ಈ ಥರ ಪ್ಲಾಸ್ಟಿಕ್ ಸಾಮಾನು ಎಲ್ಲ. ಏನಕ್ಕೆ ಸೆಗ್ರಿಗೇಟ್ ಮಾಡಿದ್ದೀನಿ ಅಂದರೆ ನಮಗೆ ಆರ್ಗನೈಸ್ ಮಾಡುವಾಗ ಈಸಿ ಆಗುತ್ತೆ. ಪಾತ್ರೆ ಬೇಗ ಒಣಗತ್ತೆ. ಜಾಸ್ತಿ ಪಾತ್ರೆ ತುಂಬಿಸುತ್ತೆ. ಯಾಕಂದರೆ ಯಾಕಂದರೆ ನಾವು ಇರೋದು 3-4 ಜನ ಇರೋದ್ರಿಂದ ಅದೇನಾಗುತ್ತೆ, ಜಾಸ್ತಿ ಪಾತ್ರೆ ಇರುತ್ತಲ್ಲಮ್ಮ, ಹಂಗಾಗಿ ನಮಗೆ 2 ಡ್ರೈನರ್ ಬೇಕಾಗತ್ತೆ. ಇದು ಒಂಟಿಯಾಗಿ ಒಬ್ಬರು ಇಬ್ಬರು ಇದ್ದವ್ರಿಗೆ ಅವಶ್ಯಕತೆ ಇರಲ್ಲ. ಅದೇ ಜಾಸ್ತಿ ಜನ ಇದ್ದರೆ ಈ ಥರ 2 ಇಟ್ಕೊಳ್ಳೋದು ಬೆಟ್ರು. 3 ಆರ್ಗನೈಸ್ ಮಾಡೋದು ಸುಲಭ. 4 ನಾವು ಎಲ್ಲೇನು ಇಟ್ಟಿದ್ದೀವಿ ಅಂತ ನಮಗೆ ಕ್ಲಾರಿಟಿ ಸಿಗುತ್ತೆ. 5 ಬ್ರೇಕೇಜ್ ಕಮ್ಮಿ ಆಗುತ್ತೆ. ಎಲ್ಲ ಒಂದೇ ಟಬ್ಗೆ ಹಾಕಿದರೆ ತೆಗಿಯೋ ಟೈಮಲ್ಲಿ ಒಂದೊಂದು ಸತಿ ಮುರಿದೋಗ್ತವೆ. ಸೊ ಆ ಬ್ರೇಕೇಜ್ ಚಾನ್ಸಸ್ ಕಮ್ಮಿ ಆಗುತ್ತೆ. 6 ಏನದು ಈ ಥರ ಟೈಮ್ ವೇಸ್ಟ್ ಮಾಡಿಕೊಂಡು ರೀಲ್ಸ್ ನೋಡ್ಕೊಳ್ಳೋದಕ್ಕನ್ನ ಈ ಥರ ನಾವು 5 minutes ಬಂದು 5 ನಿಮಿಷ ಅಡುಗೆ ಮನೆಗೆ ಬಂದು ಈ ಥರ ಕ್ಲೀನ್ ಮಾಡಿ ಆರ್ಗನೈಸ್ ಮಾಡಿ ಇಟ್ಕೊಂಡ್ರೆ ನಮ್ಮ ಜೀವನನೇ ಸುಲಭ ಆಗುತ್ತಲ್ಲ. ಅಟ್ಲೀಸ್ಟ್ ಇಟ್ ಈಸ್ ಪ್ರೊಡಕ್ಟಿವ್ ಯೂಸೇಜ್ ಆಫ್ ಟೈಮ್ ಅಲ್ಲ. ಆ್ಯಂಡ್ ಇನ್ನೊಂದು ವಿಷಯ, ಈ ಡ್ರೈನರ್ಸ್ ಇದ್ದಾವಲ್ಲ, ಅಟ್ಲೀಸ್ಟ್ ವಾರಕ್ಕೆ 2 ಸತಿ ಚೆನ್ನಾಗಿ ತೊಳೆದು ಅದನ್ನು ಬಿಸಿಲಲ್ಲಿಟ್ಟರೆ ಇವು ಸ್ಟೆರ್ಲೈಸ್ ಆಗುತ್ತೆ. ಜೊತೆಗೆ ಅದರಿಂದ ಸ್ಮೆಲ್ ಬರೋಲ್ಲ. ಆ್ಯಂಡ್ ಇನ್ನೊಂದು 5 ನಿಮಿಷ ಕೊಟ್ಟರೆ, ಎಕ್ಸ್ಟ್ರಾ 5 minutes ಕೊಟ್ಟರೆ, ಫ್ಲೋರನ್ನ ಗೂಡಿಸಿ ಒರೆಸ್ಬಿಟ್ರೆ ಇನ್ನೊಂದು ಒಳ್ಳೆಯದೇನಾಗುತ್ತೆ ಅಂದರೆ ಫ್ಲೋರು ಕ್ಲೀನಾಗಿರುತ್ತೆ. ಆವಾಗೇನಾಗುತ್ತೆ, 10 ನಿಮಿಷ ನಿಮ್ಮ ಕಿಚನ್ ವಿಲ್ ಲುಕ್ ಸೋ ನೀಟ್ ಆ್ಯಂಡ್ ಪುಟ್ ಟುಗೆದರ್. ಆವಾಗೇನಾಗುತ್ತೆ, ನಿಮಗೆ ಜೀವನ ಸುಲಭ ಆಗುತ್ತೆ. ಪ್ಲಸ್ ರೋಗಗಳಿಂದ ದೂರ ಇರ್ತೀರ. ಅಡುಗೆ ಮಾಡೋಕ್ಕೆ ಮನ್ಸು ಬರುತ್ತೆ. ಯಾರಾದರೂ ಬೈ ಚಾನ್ಸ್ ಬಂದರೆ, ಯಾವ ನೆಂಟರು ಯಾರಾದರೂ ಬಂದರೆ ಅಷ್ಟು ಕ್ಲೀನ್ ಕಿಚನ್ ನೋಡಿ ಖುಷಿ ಪಡ್ತಾರೆ, ಎಷ್ಟು ನೀಟಾಗಿ ಆರ್ಗನೈಸ್ಡಾಗಿ ಇಟ್ಕೊಂಡವ್ರಪ್ಪ ಅಂತ. ಜೊತೆಗೆ ನಾವು ನಮ್ಮ ಜೀವನ ಯಾವಾಗೂ ನಮ್ಮ ನಿಯಂತ್ರಣದಲ್ಲಿರಲ್ಲ. ಅಟ್ಲೀಸ್ಟ್ ನಮ್ಮ ಅಡುಗೆ ಮನೆ ಆದರೂ ನಮ್ಮ ನಿಯಂತ್ರಣದಲ್ಲಿದ್ದರೆ ಒಳ್ಳೆಯದಲ್ಲ. ಕುಕ್ಕಿಂಗ್, ಕ್ಲೀನಿಂಗ್, ಲಾಂಡ್ರಿ ಆರ್ ಬೇಸಿಕ್ಸ್. ಅಟ್ಲೀಸ್ಟ್ ಆ ಬೇಸಿಕ್ಸ್ ಆದರೂ ನಮ್ಮ ಕಂಟ್ರೋಲಲ್ಲಿದ್ದರೆ ನಮ್ಗೆ ಒಳ್ಳೆಯದಲ್ಲ. ಯಾರ ಮೇಲೆ ಆಧಾರ ಪಟ್ಟು ಬದುಕೋ ಅವಶ್ಯಕತೆ ಇಲ್ಲ. ಈ ಡೀಪ್ ಕ್ಲೀನಿಂಗ್ ಮಾಡೋದು ಸುಲಭ ಆಗುತ್ತೆ. ಪ್ಲಸ್ ಯು ನೋ ವಾಟ್ ಈಸ್ ದೇರ್ ಆ್ಯಂಡ್ ವೇರ್ ಇಟ್ ಈಸ್ ಕೆಪ್ಟ್. ಸೊ ದಟ್ ನಾವು ಡಿಕ್ಲಟರ್ ಮಾಡಬೇಕು ಅಂದಾಗ ನಮ್ಗೆ ಸುಲಭ ಆಗುತ್ತೆ ಅಷ್ಟೇ. ಈ ವಿಡಿಯೋ ಅಲ್ಲಿ ನಾನು ಏನಕ್ಕೆ ಕುಕ್ಕಿಂಗ್ ಹೇಳ್ಕೊಡ್ತಿಲ್ಲ ಅಂದರೆ, ವಿಡಿಯೋ ಅಲ್ಲಿ ನಾನು ರೈತ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ವಿಡಿಯೋ ವಿಲ್ ಓನ್ಲಿ ಬಿ ಡೆಡಿಕೇಟೆಡ್ ಟು ಕುಕ್ಕಿಂಗ್. ಸೊ ಅದರಲ್ಲಿ ಪಲಾವು ಮಾಡೋದು ಹೇಳ್ಕೊಡ್ತೀನಿ. ಜೊತೆ ನೀಟಾಗಿ ರೈತ ಮಾಡುವಾಗ ಆ ಸೌತೆಕಾಯಿನ ಹೆಂಗೆ ಕ್ಲೀನ್ ಮಾಡಬೇಕು, ಅದನ್ನು ಹೆಂಗೆ ಗುಜ್ಜಿದ್ರೆ ಅದರಲ್ಲಿರೋ ಬಿಟರ್ನೆಸ್ ಹೋಗುತ್ತೆ, ಅದೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಹಂಗಾಗಿ ಈ ವಿಡಿಯೋ ಬರೀ ಆರ್ಗನೈಸೇಷನ್ಸ್ ಬಗ್ಗೆ ಮಾತಾಡೋಕೆ ಇಟ್ಟಿದ್ದೀನಿ. ಐ ಡೆಡಿಕೇಟೆಡ್ ಟು ದ್ಯಾಟ್. ಸೊ ದಯವಿಟ್ಟು ಈ ವಿಡಿಯೋಸನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ವಿಡಿಯೋಲಿ ಏನಾದರೂ ಕೊರತೆ ಇದ್ದರೆ ಹೇಳಿ, ಕಮೆಂಟ್ ಮಾಡಿ ಹೇಳಿ. ನೀವು ಕಮೆಂಟ್ ಮಾಡೋ ತನಕ ನನಗೂ ಗೊತ್ತಾಗಲ್ಲ ನಿಮ್ಗೆ ವಿಡಿಯೋ ಹೆಂಗೆ ಅನಿಸಿದೆ ಅಂತ. ದಯವಿಟ್ಟು ಕಮೆಂಟ್ ಮಾಡಿ. ನಾನೇನು ಕನ್ನಡದಲ್ಲಿ ಮಾಡ್ತಿದ್ದೀನಿ. ಐ ಆಮ್ ನಾಟ್ ವೆರಿ ಗ್ರೇಟ್ ವಿತ್ ಇಟ್ ಬಿಕಾಸ್ ಗ್ರಾಮರ್ ಮಿಸ್ಟೇಕ್ಸ್ ಇದ್ದಾವೆ. ಎಲ್ಲಾದರೂ ನಿಮ್ಗೆ ಗ್ರಾಮರ್ ಮಿಸ್ಟೇಕ್ ಮಾಡ್ದಂಗೆ ಕಾಣಿಸಿದ್ರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲೂ ಬರೀರಿ. ದಟ್ ವಿಲ್ ಹೆಲ್ಪ್ ಮೀ ಔಟ್. ನೆಕ್ಸ್ಟ್ ವೀಡಿಯೋಲ್ಲಿ ಖಂಡಿತವಾಗ್ಲೂ ನಾನು ಅದನ್ನು ಅಕ್ನಾಲೇಜ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ದಯವಿಟ್ಟು ಬೆಳೆಸೋಕ್ಕೆ ನನಗೆ ಸಹಾಯ ಮಾಡಿ. ಇಲ್ಲಿಗೆ ಈ ವಿಡಿಯೋ ಸಮಾಪ್ತಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.